Hi all, welcome back to my channel. ಹಾಯ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಪ್ರಣಿ ಸ್ಕೂಲಲ್ಲಿ ಎಕ್ಸಿಬಿಷನ್ ಇತ್ತು, ಹಂಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ರೆಡಿ ಆಗು ಅಂತ ಹೇಳಿದರು. 15 ಮಿನಿಟ್ಸಲ್ಲಿ ಬರ್ತೀನಿ ಅಂತ. ಇದು ನಮ್ಮ ಕಿಚನಲ್ಲಿ ಮನಿ ಪ್ಲ್ಯಾಂಟ್ಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಿದೆ. ಯಾರಾದರೂ ಬಂದರೆ ಪ್ಲಾಸ್ಟಿಕಾ ಅಂತ ಕೇಳ್ತಾ ಇರ್ತಾರೆ. ಹಂಗಾಗಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಕೆಲವೊಂದನ್ನು ಮಣ್ಣಲ್ಲಿ ಹಾಕಿದ್ದೀನಿ, ಇನ್ನು ಸ್ವಲ್ಪ ನಾನು ನೀರಲ್ಲಿ ಹಾಕಿದ್ದೀನಿ. ನೀರಲ್ಲಿ ಹಾಕಿದ್ರೆ ಬರೋಲ್ಲ ಅಂತ ಹೇಳ್ತಿದ್ರು ಅಷ್ಟೊಂದು ಜನ. ಹಂಗಾಗಿ ನಾನು ಮಣ್ಣಲ್ಲೂ ಹಾಕಿದ್ದೆ. ನೀರಲ್ಲಿ ಹಾಕಿರೋದು ಚೆನ್ನಾಗಿ ಬರ್ತಿದೆ, ಮಣ್ಣಲ್ಲಿ ಹಾಕಿರೋದು ಚೆನ್ನಾಗಿ ಬರ್ತಿದೆ. ಕಿಚನಲ್ಲಿ ಬಂದಿದ ತಕ್ಷಣ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಹಂಗಾಗಿ ಎಲ್ಲರೂ ಕೇಳ್ತಾರೆ, ಅಲ್ಲಿ ಎದುರುಗಡೆ ಬಂದಿದ ತಕ್ಷಣವೇ ಕಿಚನ್ ಕಾಣಿಸುತ್ತೆ ನಮ್ಮದು, ಚೆನ್ನಾಗಿದೆ ಅಂತ ಕೇಳೋರು. ಹಂಗಾಗಿ ಇದನ್ನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಇಲ್ಲ, ನೀರಲ್ಲೂ ತುಂಬ ಚೆನ್ನಾಗೇ ಬರುತ್ತೆ. ಈ ಮಗ್ನ ಆಂಟಿ ಇಲ್ಲಿ ನಮ್ಮ ಓನರ್ ಆಂಟಿ ಬಿಟ್ಟೋಗಿದ್ರು, ಅದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ನಾನು ಪ್ಲ್ಯಾಂಟ್ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ತುಂಬ ಕ್ಯೂಟಾಗಿ ಕಾಣಿಸ್ತಿದೆ. ಇಷ್ಟು ದಿನ ಅದು ಶೋಕೇಸಲ್ಲಿತ್ತು, ಇವಾಗ ಕಿಚನಲ್ಲಿ ಹಾಕಿದ್ದೀನಿ. ಇನ್ನು ರೆಡಿ ಆಗಬೇಕಿತ್ತಲ್ಲ, ಬೇಗ ರೆಡಿ ಆಗೋಣ ಅಂತ ಅಂದ್ಬಿಟ್ಟು. ನನ್ನ ಕೂದಲಿಗೆ ಕೆಲವೊಬ್ಬರು ತುಂಬ ಕೂದಲಿಗೆ ಕೇರ್ ಮಾಡ್ತಿರ್ತೀರಾ, ಹೇರ್ ಕೇರು ಅಂತ ಅಂದ್ಬಿಟ್ಟು. ನಾನಂತೂ ಏನು ಮಾಡಲ್ಲ, ಬೇಗ ನನ್ನ ಕೂದಲು ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಇವಾಗ ಸ್ವಲ್ಪ ನಾನು ಕಟ್ ಮಾಡಿಸ್ಬಿಟ್ಟಿದ್ದೀನಿ. ನನ್ನ ಪಾಪು ಚಿಕ್ಕದ್ರು ಇರೋದ್ರಿಂದ. ನಮ್ಮಮ್ಮನೂ ಇಲ್ವಲ್ಲ, ನಾನು ಸ್ನಾನ ಮಾಡೋಕ್ಕೆ ಹೋದರೆ ಅದು ಕೂದಲು ವಾಶ್ ಮಾಡೋಕ್ಕೇ ಒಂದು ½ ಆನ್ ಅವರ್ ಬೇಕಾಗಿತ್ತು. ಹಂಗಾಗಿ ನಾನು ಅಷ್ಟು ಲೇಟಾಗಿ ಸ್ನಾನ ಮಾಡ್ಕೊಂಬಂದರೆ ಪಾಪು ಇರೋದು ಅಳ್ತಾ ಇರ್ತಿದ್ದ ತುಂಬ. ಅದು ನನಗೆ ತಲೆ ಬಚ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಏನು ಮೇಂಟೈನ್ ಮಾಡೋದಿರಲಿ, ನನಗೆ ಅದನ್ನು ಸುಮ್ಮನೆ ಹಿಂಗೆ ಸ್ನಾನ ಮಾಡ್ಕೊಂಡು ಬಂದು ಅದನ್ನು ಕಟ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದೆ. ಹಂಗಾಗಿ ಈ ಕೂದಲು ಸವಾಸನೆ ಬೇಡ ಅಂತ ಅಂದ್ಬಿಟ್ಟು ಕಟ್ ಮಾಡಿಸ್ಬಿಟ್ಟಿದ್ದೀನಿ. ನಮ್ಮ ಮಾಮೂಗೆ ಸಿಕ್ಕಾಬಟ್ಟೆ ನನ್ನ ಕೂದಲು ಇಷ್ಟ, ಅವ್ರು ಕಟ್ ಮಾಡಿಸ್ಬೇಡ ಅಂತಿದ್ರು. ಆದರೂ ಇವಾಗ ಕಟ್ ಮಾಡಿಸಿದ್ದೀನಿ. ಸ್ವಲ್ಪ ಪಾಪನು ದೊಡ್ಡವನಾಗ್ತಿದ್ದಾನೆ, ಕೂದಲು ಸ್ವಲ್ಪ ಬೆಳಿಬೇಕಲ್ವ. ಹಂಗಾಗಿ ಇವಾಗ ಸ್ವಲ್ಪ ತುಂಬ ತುಂಡ ಮಾಡಿಸಿದ್ದೆ. ನಾನೀಗ ಆಲ್ರೆಡಿ ನೋಡಿ ಎಷ್ಟೊಂದು ಬೆಳೆದ್ಬಿಟ್ಟಿದೆ. ಇವಾಗ ನಾನು ಏನು ಮಾಡ್ತೀನಿ ಅಂತ ಅಂದರೆ, ನಾನು ಯಾವಾಗಲೂ ಜಾಸ್ತಿ ಆಲ್ಮಂಡ್ ಆಯಿಲೇ ಯೂಸ್ ಮಾಡೋದು. ಆಲ್ಮಂಡ್ ಆಯಿಲು, ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಸಾಸಿವೆ ಎಣ್ಣೆ ಎಲ್ಲ ಹಾಕ್ಕೊಬಿಟ್ಟು ಅಲೋವೆರಾ, ಈರುಳ್ಳಿ ಮತ್ತು ಇನ್ನೇನೇನು ದಾಸವಾಳ ಎಲೆ, ಹೂವು, ಅದು ಇದು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬೇಯಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನೇ ಬೇಯಿಸಿದ್ಮೇಲೆ ಮತ್ತು ಅದನ್ನು ಅಷ್ಟೇ ಪ್ಯಾಕ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಅಲೋವೆರಾನ ಒಂದು ವಾರಕ್ಕೆ ಒಂದ್ಸಲನಾದರೂ ರುಬ್ಬಿಟ್ಟು, ನಮ್ಮ ಮನೆ ಪಾಟಲ್ಲೇ ಇದೆ, ಅದನ್ನು ದಾಸವಾಳ ಎಲೆ ಎಲ್ಲ ರುಬ್ಬಿಟ್ಟು, ಈರುಳ್ಳಿ ಎಲ್ಲ ರುಬ್ಬಿಟ್ಟು ಪ್ಯಾಕ್ ಥರ ಯೂಸ್ ಮಾಡ್ತೀನಿ. ಬೇಗ ಬೆಳೀತಾ ಇದೆ ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡಿ. ಹಾಯ್ ಮಾಡು ಅಲ್ಲಿ ಇಲ್ಲಿ ಕಣೋ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಎವ್ರಿವನ್. ಹಾಯ್,
ಕಣ್ಣು ನೋಡ್ಬಿಡು, ಕಣ್ಣು ನೋಡ್ಬಿಡ್ತಾರೆ ಹಿಂಗೆ. ಹಿಂಗೆ ಮಾಡ್ಬಿಟ್ಟು ಹಿಂಗೆ ಬರೀ. ಅಪ್ಪನ ಮುತಿ ಹೆಂಗೈತೆ ಪರಿ? ಅಣ್ಣನ ಮುತಿ ಇನ್ನು ಇವ್ನಿಗೆ ಹೇಳ್ಬಿಟ್ಟಿದ್ದೆ ಅಪ್ಪ ಬರುತ್ತೆ ಅಂತ. ಇವನು ಒಳಗಡೆ ಬರೆಯೋಕ್ಕೆ ರೆಡಿ ಇರಲಿಲ್ಲ. ಅವ್ರು ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ಸರಿ ಅಂತ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ದೆ. ಶಿವನ ದೇವಸ್ಥಾನ ನಮ್ಮ ಮನೆ ಹತ್ರನೇ ಇರೋದ್ರಿಂದ ದೇವಸ್ಥಾನನ ನೋಡ್ಕೊಂಡು ನಾನು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಹೊರಟೆ. ಸ್ಕೂಲಲ್ಲಂತೂ ಹೋಗ್ತಿದ್ದಂಗೆ ನನಗೆ ಒಂಥರ ಪಾಸಿಟಿವ್ ಎನರ್ಜಿ. ಅಲ್ಲಿ ಆ ಗಿಡಗಳು ಎಲ್ಲ, ಮೊದಲೇ ನಂಗೆ ನೇಚರು ಗಿಡಗಳೆಲ್ಲ ಸಿಕ್ಕಾಬಟ್ಟೆ ಇಷ್ಟ. ಇದು ನೋಡಿದ ತಕ್ಷಣ ತುಂಬಾ ಖುಷಿಯಾಗೋಯಿತು. ಇನ್ನು ಕೋಳಿಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಅಂದರೆ ಇಲ್ಲಿ ಹೋಗಿದ ತಕ್ಷಣ ಒಂಥರ ಖುಷಿ. ಅದನ್ನು ಹೇಳೋಕ್ಕಾಗಲ್ಲ. ನಾನು ಮತ್ತೆ ಚಿಕ್ಕವಳಾಗಬೇಕಾಗಿತ್ತು, ಸ್ಕೂಲ್ಗೆ ಹೋಗಬೇಕು ಅಂತ ಅನಿಸೋ ಥರ ಫೀಲ್ ಆಗ್ತಿತ್ತು. ಅಷ್ಟು ಖುಷಿಯಾಗುತ್ತೆ ಅಲ್ಲಿ. ಆ ಮಕ್ಕಳೂ ಅಷ್ಟೇ ಹೋಗಿದ ತಕ್ಷಣವೂ ತುಂಬಾ ಅವ್ರು ನೋಡಿದ ತಕ್ಷಣ ಖುಷಿಯಾಗೋಯ್ತು. ಇನ್ನು ಪ್ರಣೀಲು ನಾನು ನೋಡಿದ ತಕ್ಷಣ ನಮ್ಮ ಅಪ್ಪ ನಮ್ಮಮ್ಮ ಏನಾದರೂ ಬಂದರೆ ಕರ್ಕೊಂಡೋಗಕ್ಕೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಬಂದ್ಬಿಡ್ತಾ ಇದ್ವಿ. ಇವನು ಅಲ್ಲೇ ಕೂತ್ಕೊಂಡಿರ್ತಾನೆ, ಹುಷಾರಿಲ್ಲ ಅಂದ್ರೂ ಸ್ಕೂಲ್ಗೆ ಹೋಗಬೇಕು ಅಂತಾನೆ. ಇವನು ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟ್ರು. ಮತ್ತು ನಾವೇನು ಕೇಳಿದ್ರು ಏನಾದರೂ ಹೇಳ್ಕೊಟ್ರೆ ಮ್ಯಾಮು ಏನೂ ಹೇಳಲ್ಲ. ಅಲ್ಲಿ ನೋಡಿದ್ರೆ ಅವ್ರ ಮ್ಯಾಮ್ ಹೋಗಿ ಕೇಳಿದ್ರೆ ಇಲ್ಲ ಅವ್ನು ಚೆನ್ನಾಗಿ ಓದ್ತಾನೆ, ನಾಟಿ ಬಾಯ್ ಅಂತಾರೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ನನ್ನ ಹತ್ರ ಅಂತೂ ಅವ್ನು ಏನು ಹೇಳ್ತಾನೆ ಇಲ್ಲ. ಹಿಂಗಾಗಿ ಕನ್ಫ್ಯೂಸ್ ಇತ್ತು. ಮ್ಯಾಮ್ ಇವನೇನು ಓದ್ತಾವನ, ಏನು ಮಾಡ್ತಾವನೆ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ದೆ. ಇಲ್ಲ ಅವ್ನು ಚೆನ್ನಾಗಿ ಓದ್ತಾನೆ ಅಂತ ಹೇಳಿದ್ರು. ಖುಷಿ ಆಯಿತು. ಇಲ್ಲಿ ಮಕ್ಕಳೆಲ್ಲ ಈ ಥರ ಕೂತ್ಕೊಂಡಿದ್ರು. ನಾನು ಹೋಗಿದ ತಕ್ಷಣ ಇವ್ನು ನೋಡ್ತಾನೇ ಇದ್ದಾನೆ. ನೋಡಿ ನನ್ನ ಬರ್ತಾನೆ ಇಲ್ಲ. ಎಲ್ಲ ಮಕ್ಕಳು ಓಡಿ ಬರ್ತಾನೆ ನಿಮ್ಮಮ್ಮ ಅಂತಿದ್ದಾರೆ. ಆದರೆ ಇವನು ಮಾತ್ರ ಬರ್ತಾಯಿಲ್ಲ. ನಾನೇ ಇವನ ಹತ್ರ ಹೋದೆ. ಮತ್ತು ಟೋಪಿಗಳೆಲ್ಲ ನಾನು ನೋಡಲಿಲ್ಲ. ಬ್ಯಾಗಲ್ಲಿ ಎಷ್ಟೊಂದು ಹಾಕ್ಕೊಂಡು ಹೋಗಿದ್ದಾನೆ ಅಂದರೆ ಎಲ್ಲನೂ ತುಂಬ್ಕೊಂಡು ಹೋಗಿದ್ದಾನೆ. ಒಂದಾದ್ಮೇಲೆ ಒಂದೊಂದು ಹಾಕ್ಕೊತಾ ಇದ್ದ. ಇನ್ನು ಪರಿ ಆ ಮಕ್ಕಳ ಜೊತೆ ಎಲ್ಲ ಆಟಾಡ್ತಾ ಇದ್ದ. ತುಂಬಾ ಮಕ್ಕಳೆಲ್ಲ ಖುಷಿ ಪಡ್ತಾಯಿದ್ರು. ಇವ್ರನ್ನೆಲ್ಲ ನೋಡಿ ನಂಗೆ ನಿಜವಾಗ್ಲೂ ಮತ್ತೆ ಸ್ಕೂಲ್ಗೆ ಹೋಗಬೇಕು, ಈ ಥರ ಸ್ಕೂಲ್ ಲೈಫು ಅಂತ ಅನ್ನಿಸ್ತಿತ್ತು. ಅದನ್ನು ನೆನೆಸ್ಕೊಳಕ್ಕೂ ಆಗಲ್ಲ. ಅಷ್ಟು ಗೋಲ್ಡನ್ ಲೈಫು. ಈ ಮಕ್ಳಿಗೆ ಗೊತ್ತಿರಲ್ಲ ಅದು ಸ್ಕೂಲ್ ಹೆಂಗಿರುತ್ತೆ ಏನು ಅಂತ. ಈಗ ಹೋಗ್ತಾರೆ ಬರ್ತಾರೆ ಅಷ್ಟೇ. ಮುಂದೆ ದೊಡ್ಡವ್ರು ಹೋಗ್ತಾ ಬಾಂಡಿಂಗು ಮಕ್ಕಳು ಫ್ರೆಂಡ್ಸು ಎಲ್ಲ ಆದಮೇಲೆ ಹೆಂಗಿರುತ್ತೆ ಅಂದರೆ ಅದನ್ನು ಬಿಟ್ಟು ಬರೋಕ್ಕಾಗಲ್ಲ. ಆಗ ಇನ್ನೇನು ಕ್ಲಾಸ್ ಮುಗೀತು. 7th ಸ್ಟ್ಯಾಂಡರ್ಡ್ಗೆ ನಮಗೆ ಲಾಸ್ಟ್ ಇತ್ತು. ಇವಾಗ SLCವರೆಗೂ ಒಂದೇ ಕಡೆ ಓದ್ತಾರೆ. ಹಂಗಾಗಿ ಸ್ವಲ್ಪ ಈ ಮಕ್ಕಳನ್ನೆಲ್ಲ ನೋಡಿದಾಗ ಯೂನಿಫಾರ್ಮ್ಸ್ ಎಲ್ಲ ನಮ್ಗೆ ಈ ಥರ ಇರಲೇ ಇಲ್ಲ. ಇವರು ಯೂನಿಫಾರ್ಮ್ಸ್ ಎಲ್ಲ ಕ್ಯೂಟಾಗಿತ್ತು. ನೋಡಿ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಅಲ್ಲಿ ಎಲ್ಲ ಮಕ್ಕಳು ನನ್ನ ಹತ್ರ ಬಂದು ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಖುಷಿ ಆಯಿತು ಅಂತಲೇ ಹೇಳ್ಬೋದು. No noise. Shh. Your mom is coming. It's very good. Very good. Very good. Super. ಅವ್ರ ಮಕ್ಕಳು ವಾಯ್ಸ್ ಹಾಕೋಣ ಅಂತ ಅಂದರೆ ತುಂಬ ನಾಯ್ಸ್ ಇದೆ. ಅವ್ರ ವಾಯ್ಸೇ ಕೇಳಿಸ್ತಾ ಇಲ್ಲ. ಹಂಗಾಗಿ ನಾನು ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ.
ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅವ್ರ ಅಪ್ಪ ಅಮ್ಮನೂ ತುಂಬ ಸಪೋರ್ಟ್ ಮಾಡಿ, ತುಂಬ ಸ್ಟ್ರಗಲ್ ಮಾಡಿ, ತುಂಬ ನೀಟಾಗಿ ಕ್ಯೂಟಾಗಿ ಮಾಡಿಕೊಟ್ಟಿದ್ದಾರೆ. ಮಕ್ಕಳು ಅಷ್ಟೇ ಅದನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಕೊಡ್ತಾಯಿದ್ರು. ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ಥರ ಮಕ್ಕಳು ಏನಾದರೂ ಸ್ವಲ್ಪ ಅವ್ರು ಮಾಡಿರೋದನ್ನ ಒಂದಷ್ಟು ಹೇಳ್ತಾರೆ ಅಂತ ಅಂದರೆ ಎಲ್ಲ ಅಪ್ಪ ಅಮ್ಮಂಗೂ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ನನ್ನ ಮಕ್ಕಳು ಅಂತ ಅಲ್ಲ, ಈ ಥರ ಯಾವ ಮಕ್ಕಳನ್ನಾದ್ರೂ ಕಲ್ತಿದ್ರು ಓದೋ ಮಕ್ಕಳು ಓದ್ತಾ ಇದ್ದಾರೆ, ಈ ಥರ ಚೆನ್ನಾಗಿ ಪ್ರೆಸೆಂಟೇಷನ್ ಕೊಡ್ತಾರೆ ಅಂತ ಅಂದರೆ ತುಂಬಾ ಖುಷಿ ಆಗುತ್ತೆ. ನಾನು ಅಲ್ಲಿಂದ ಬಂದು ಹೇಳ್ತಾ ಇದ್ದೆ, ನೆಕ್ಸ್ಟ್ ಇಯರ್ ನೀನು ಈ ಥರ ಎಲ್ಲ ಕಲ್ತ್ಕೊಬೇಕು, ಎಲ್ಲ ಮಾತಾಡೋದೆಲ್ಲ ಕಲ್ತ್ಕೊಬೇಕು ಅಂತ ಹೇಳ್ತಾ ಇದ್ದೆ. ಬಿಡಮ್ಮ ಆಯಿತು ಅಂದ್ಕೊಂಡು ಬಂದ. ಆಮೇಲೆ ಅವ್ರ ಮ್ಯಾಮನು ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಅಂತ ಅಂದಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಎಲ್ಲ ಅಪ್ಪ ಅಮ್ಮಂಗೂ ಸೇಮ್ ಸಿಚುವೇಶನ್ ಇರುತ್ತೆ, ಎಲ್ಲ ಮಕ್ಕಳು ಹಿಂಗೆ ಮಾಡ್ತಾರೆ ಏನೋ, ಮನೇಲಿ ಹೇಳಲ್ಲ. ಇಲ್ಲಿ ನಮ್ಮ ಹುಡುಗಿ ಹತ್ರ ಹೋದ್ರೂ ಅವನು ಅಲ್ಲೂ ಹೇಳಲ್ಲ. ನಂಗೆ ಹಂಗಾಗಿ ಟೆನ್ಷನ್ ಆಗಿಬಿಟ್ಟೆ ಹೋಗಿದ್ದೆ ಇವತ್ತು. ಏನು ಮಾಡ್ತಾವನೋ ಏನೋ ಒಂದು ಗೊತ್ತಾಗ್ತಿಲ್ಲ, ಸ್ಕೂಲಲ್ಲಿ ಹೋಗಿ ಕೇಳೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಸ್ವಲ್ಪ ಸಮಾಧಾನ ಆಯಿತು. ಅವ್ರ ಟೀಚರು ಏನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದಮೇಲೆ ಸ್ವಲ್ಪ ನನಗೆ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ನನಗೆ ಹೆಣ್ಮಕ್ಳಂದರೆ ತುಂಬ ಇಷ್ಟ. ಅದರಲ್ಲೂ ಇವಳು ತುಂಬ ಕ್ಯೂಟಾಗಿದ್ಲು, ಎಷ್ಟು ಚೆನ್ನಾಗಿದ್ದಾಳೆ ನೋಡಿ. ಅವಳು ಎಕ್ಸ್ಪ್ಲೈನ್ ಮಾಡ್ತಾಯಿದ್ಲು, ಎಷ್ಟು ಚೆನ್ನಾಗಿ ಮಾಡ್ತಿದ್ಲು ಅಂದರೆ ವಾಯ್ಸ್ ಹಾಕಿದರೆ ನಿಮಗೂ ತುಂಬಾ ಖುಷಿ ಆಗೋದು. ಬಟ್ ಎಲ್ಲ ಮಕ್ಕಳು ಅಲ್ಲಿ ಗಲಾಟೆ ಮಾಡ್ತಿದ್ದರಿಂದ ಅವಳ ವಾಯ್ಸ್ ಒಂದು ಸ್ವಲ್ಪನೂ ಕೇಳಿಸ್ತಿರ್ಲಿಲ್ಲ. ನಾನು ಹೇಳ್ತಾ ಇದ್ದೆ ಸ್ಪೀಕ್ ಲೌಡ್ಲಿ ಅಂತ. ಬಟ್ ಅವ್ರಿಗೆ ಚಿಕ್ಕ ಮಕ್ಕಳಲ್ವಾ, ಇನ್ನೂ ಅವ್ರಿಗೆ ಇನ್ನೂ ಅಷ್ಟು ಜೋರಾಗಿ ಮಾತಾಡೋಕ್ಕೆ ಬರಲ್ಲ. ಅವಳಿಗೆ ಎಷ್ಟು ವಾಯ್ಸ್ ಇದೆ ಅಷ್ಟರಲ್ಲಿ ತುಂಬಾ ಕ್ಯೂಟಾಗಿ ಹೇಳ್ತಾ ಇದ್ಲು. ನನಗೆ ಅವಳು ತುಂಬಾ ಇಷ್ಟ ಆಯಿತು. ಅವಳು ಒಂಥರ ಕ್ಯೂಟ್. ಇನ್ನು ಇವರು ನಮ್ಮ ಪ್ರಣಿ ಸ್ಕೂಲ್ ಕ್ಲಾಸ್ ಟೀಚರು ಅಲ್ಮಸ್ ಮ್ಯಾಮ್ ಅಂತ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ತುಂಬ ಕ್ಯೂಟಾಗಿ ಮಕ್ಕಳಿಗೆ ಟೀಚ್ ಮಾಡ್ತಾರೆ. ಇನ್ನು ಪಕ್ಕದಲ್ಲಿದ್ದವರು ನಮ್ಮ ವ್ಯಾನಲ್ಲಿ ಕರ್ಕೊಂಬರ್ತಾರೆ, ಪಾಪನ ಕರ್ಕೊಬರ್ತಾರೆ. ಅವರು ಅಷ್ಟೇ ತುಂಬ ಕೇರ್ ಮಾಡಿ ಕರ್ಕೊಬರ್ತಾರೆ. ನನಗಂತೂ ಸ್ಕೂಲು, ನಾನೇನು ಪ್ರಮೋಷನ್ ವಿಡಿಯೋ ಏನು ಮಾಡ್ತಾಯಿಲ್ಲ, ಬಟ್ ನನಗೆ ಈಗ ಆಲ್ರೆಡಿ ತುಂಬ ಇಷ್ಟ ಆಗಿದೆ ಸ್ಕೂಲು. ಅವನಿಗೆಲ್ಲ ಬರುತ್ತೆ, ತುಂಬ ಚೆನ್ನಾಗಿ ಕಲ್ತಿದ್ದಾನೆ. ಮೊದಲಿದ್ದಕ್ಕಿಂತನೂ ಸ್ಕೂಲ್ಗೆ ಹೋದ್ಮೇಲೆ ಸ್ವಲ್ಪ ಚೇಂಜಸ್ಸು, ತುಂಬಾ ಚೇಂಜಸ್ ಆಗಿದ್ದಾನೆ ಅಂತಲೇ ಹೇಳ್ಬೋದು. ಬಟ್ ಅಲ್ಲಿ ಓದೋ ವಿಷಯದಲ್ಲಿ ಏನೂ ಕಂಪ್ಲೇಂಟ್ ಮಾಡಲಿಲ್ಲ, ಬಟ್ ತುಂಬ ತೀಟೆ ಮಾಡ್ತಾನೆ ಅಂತ ಹೇಳ್ತಿದ್ರು. ಅವ್ನ ಮನೆಯಲ್ಲೂ ಮಾಡ್ತಾನೆ, ಏನು ಮಾಡೋಕ್ಕಾಗಲ್ಲ. ಇಬ್ಬರು ಅಷ್ಟೇ, ನಮ್ಮ ಪ್ರಣೀಪರಿ ಇಬ್ಬರು ಸೇರ್ಕೊಬಿಟ್ರೆ ತುಂಬ ತೀಟೆ ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿ ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಅಲ್ಲೆಲ್ಲ ಮುಗಿಸ್ಕೊಂಡು ಅವ್ರನ್ನ ಕರ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಅವರು ಸ್ವಲ್ಪ ಬರೋದು ಲೇಟ್ ಆಯಿತು. ಏನು ಮಾಡೋದು, ಹಿಂಗೆ ನಂದು ಯೋಚನೆಗಳು. ನಮಗೂ ಈ ಥರ ಸ್ಕೂಲ್ ಇದ್ದಿದ್ರೆ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಓದ್ತಿದ್ದೆ. ನನಗೆ ಈ ಥರ ಸ್ಕೂಲು ಒಂದು ಒಳ್ಳೆ ನೇಚರ್ ನನಗೂ ಸಿಗಬೇಕಿತ್ತು ಅಂತ ಅನ್ಸ್ಕೊಂಡು ನಾನೇ ಖುಷಿ ಪಡ್ಕೊಂಡು ನನ್ನ ಮಗನಾದರೂ ಓದ್ತಿದ್ದಾನ ಅಂತ ಬಂದು ಅಲ್ಲಿಂದ ಅಡುಗೆ ಮಾಡೋಣ ಅಂತ ಶುರು ಮಾಡಿದೆ. ಆಶು ವಿಷಯಲ್ಲಿ ನಂದು ಇದು 7ನೇದೋ 8ನೇದೋ ಉಪ್ಸಾರು. ಇವತ್ತು ಹಸಿ ಕಾಳು ಮತ್ತು ಟೊಮೊಟೊ ಹಾಕ್ಬಿಟ್ಟು ಉಪ್ಸಾರು ಮಾಡಿದ್ದೆ. ಒಂದು ಆಲೂಗೆಡ್ಡೆ ಹಾಕಿದ್ದೆ. ಇದಕ್ಕೆ ಆಲೂಗೆಡ್ಡೆ ಬದನೆಕಾಯಿ 2 ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮಿಕ್ಸ್ ಸೊಪ್ಪು ಸಿಕ್ಬಿಟ್ರೆ ಊರಲ್ಲಿ ಸಿಗುತ್ತಲ್ಲ, ಅದನ್ನು ಹಾಕ್ಬಿಟ್ರಂತೂ ಫಿದಾ ಆಗೋಗ್ತೀರ, ಅಷ್ಟು ಚೆನ್ನಾಗಿರುತ್ತೆ. ನಾನು ಇದರಲ್ಲಿ ಒಗ್ಗರಣೆ ಏನೂ ಹಾಕಿರಲಿಲ್ಲ. ಇದಕ್ಕೆ ಮಾಮೂಲಿ ಎಣ್ಣೆ, ಈರುಳ್ಳಿ, ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಕೊಂಡು ಕಾಳನ್ನೆಲ್ಲ ಸಪ್ರೇಟ್ ತೊಗೊಂಡು ಒಗ್ಗರಣೆ ಹಾಕೋಬೋದು. ನಾನು ಪ್ಲೇನಾಗೆ ಮಾಡಿದ್ದೆ, ಎಣ್ಣೆ ಎಲ್ಲ ಹಾಕಿ ಹಾಕೋದು ಅಂತ. ಮತ್ತು ಇನ್ನೊಂದು
ಇನ್ನೊಂದು ಸಾಂಬಾರು ಅದೇ ಕಾಳನ್ನ ತಗೊಂಡು ಸಾಂಬಾರು ಮಾಡಿದೆ, ಎರಡನ್ನೂ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್.